ಸುಮಾರು ವಿ ಸೋಮಣ್ಣವರು ಭೇಟಿ ಕೊಟ್ಟಿದ್ದಾರೆ. ಎಲ್ಲ ರಾಜಕಾರಣಿಗಳು ನೆಕ್ಸ್ಟು ನಾನು ಶನಿವಾರ ಸೆಲೆಬ್ರಿಟಿ ಶೋ ಆಗ್ತಿದ್ದೀನಿ, ಎಲ್ಲ GT ಮಾಲಿಗೆ ಬರ್ತಾ ಇದ್ದಾರೆ ಸರ್. ಹೌದಾ? ಮತ್ತೆ ಈಗ ನೀವೊಂದು ಪಾತ್ರಧಾರಿಯಾಗಿ ಮಾತಾಡೋದಾದ್ರೆ ಎಷ್ಟು ಮಟ್ಟಿಗೆ ಕನೆಕ್ಟಿವ್ ಆಗಿದ್ರಪ್ಪ ಇದು? ಯಾಕಂದ್ರೆ ಎಷ್ಟೋ ಜನಕ್ಕೆ ಕೋರ ಏನಕ್ಕೆ ನೋಡಬೇಕು ಅನ್ನೋದೊಂದು ತನ್ನಲ್ಲಿತ್ತು. ಅಂತ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿದ್ರ ನೀವೀಗ? ಸರ್, ಈಗ ಜನ ನೋಡಿ ಎಲ್ಲ ರೆಸ್ಪಾನ್ಸ್ ಮಾಡಿದಾರಲ್ಲ. ಆಯ್ತಾ, ಮಾರ್ನಿಂಗ್ ಶೋ ಹೌಸ್ಫುಲ್ ಆಗಿ ಇನ್ನೂ ಈಚೆ ಜನ ಇದ್ರು, ಈಗಲೂ ಜನ ಬರ್ತಾನೆ ಇದ್ದಾರೆ. ಆಮೇಲೆ ಎಲ್ಲ ಮಾಲ್ಗಳಲ್ಲಿ, ಎಲ್ಲ ಸಿಂಗಲ್ ಥಿಯೇಟ್ರಲ್ಲಿ ಇಡೀ ಕರ್ನಾಟಕ, ಮೈಸೂರು, ಬೆಳಗಾವಿ, ಹುಬ್ಬಳ್ಳಿ ಮತ್ತು ನಮ್ಮ ಏನು ಬಳ್ಳಾರಿ ಎಲ್ಲ ಜಿಲ್ಲೆಗಳಲ್ಲೂ ಥಿಯೇಟ್ರು ಹೌಸ್ಫುಲ್ ಆಗಿದೆ. ತುಂಬ ಖುಷಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗೆ ಜನ ಬರ್ತಿರಲಿಲ್ಲ. ಸೊ ಕೋರ ಮುಖಾಂತರ ಬರ್ತಾ ಇದ್ದಾರೆ, ತುಂಬ ಖುಷಿ ಆಗ್ತಿದೆ ಸರ್. ಸಾಮಾನ್ಯವಾಗಿ ಪ್ರೇಕ್ಷಕರು ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇದರಲ್ಲಿ ಪ್ರೇಕ್ಷಕರು ಸರಿಸುಮಾರು ಪ್ರೇಕ್ಷಕರು ಸಿನಿಮಾಗೆ ಅವಾರ್ಡ್ ಬರಲಿ ಅಂತ ಕೂಗ ಹೋಗ್ತಿದ್ದಾರೆ. ಸರ್, ಸಿನಿಮಾ ಚೆನ್ನಾಗಿದ್ರೆ ಅವಾರ್ಡು ಬರುತ್ತದೆ, ಜನ ಆಶೀರ್ವಾದ ಮಾಡ್ತಾರೆ, ನಾವು ಬಯಸ್ತಿರೋದು ಎಲ್ಲವನ್ನೂ ಬರುತ್ತೆ ಸರ್. ಸರಿ, ಸರ್, ನಿಜವಾಗ್ಲೂ ಖುಷಿ ಆಗುತ್ತೆ. ಒಂದು 4 ವರ್ಷದ ಪರಿಶ್ರಮ ಈ ಕೋರ. ಇವತ್ತು ಎಲ್ರಿಗೂ ಗೊತ್ತಿದೆ, ಇವತ್ತು ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಅಂತ ಸಾಕಷ್ಟು ಮಾಧ್ಯಮಗಳಲ್ಲಿ ನಾನೇ ನೋಡ್ತಾ ಇರ್ತೀನಿ. ಎಲ್ಲ ಒಂದು ಕಡೆ ಆರ್ಟಿಸ್ಟ್ ಆಗಿ ನಮಗೂ ಒಂದು ಫೀಲ್ ಇರುತ್ತೆ, ಯಾಕಪ್ಪ ಕನ್ನಡ ಸಿನಿಮಾ ನೋಡ್ತಾ ಇಲ್ಲ, ಅದರ್ ಲ್ಯಾಂಗ್ವೇಜ್ ಸಿನಿಮಾಗೆ ಬ್ಲಾಕ್ ಟಿಕೆಟ್ ಕೊಟ್ಟು ನೋಡೋಂಥ ಈ ಟೈಮ್ ಕನ್ನಡ ಸಿನಿಮಾಗಳಿಗೆ ಯಾಕೆ ಜನ ಬರ್ತಾ ಇಲ್ಲ ಅನ್ನೋ ಒಂದು ಕೊರಗಿತ್ತು. ಸೊ ಇವತ್ತು ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ, ಯಾಕಂದರೆ ಕೋರ ಹೌಸ್ಫುಲ್ ಆಗಿದೆ. ಒಂದು ನಿರ್ದೇಶಕರಾದಂಥ ವಲ್ಟಾಶ್ರೀ ಅವರು ಇಷ್ಟು ದೊಡ್ಡ ಕಥೆನ, ಈ ಮಣ್ಣಿನ ಕಥೆನ, ಈ ನೆಲದ ಕಥೆಯನ್ನು ತಗೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ನಿಮಗೆ ಕಂಟೆಂಟ್ ಅಂತ ಮಾತಾಡೋ ಜನಕ್ಕೆ ಇದರಲ್ಲಿ ಕಂಟೆಂಟ್ ಅಂತ ಸ್ಟ್ರಾಂಗ್ ಇದೆ. ಸೊ ಇವತ್ತು ಕ್ರೌಡ್ ಫುಲ್ ಆಗಿದೆ ಅಪರ್ಣ ಥಿಯೇಟರ್, ಅನುಪಮ ಥಿಯೇಟ್ರಲ್ಲಿ. ನಾವು ಕೂಡ ಈ ಸಿನಿಮಾದಲ್ಲಿ ನಾನು ಕೂಡ ಒಂದು ಪಾತ್ರ ಮಾಡಿದ್ದೀನಿ, ಖುಷಿ ಆಗುತ್ತೆ. ಚಕೋರಿ ಅನ್ನುವಂಥ ಒಂದು ಹ್ಯಾಂಡಿಕ್ಯಾಪ್ಟ್ ಅಂದರೆ ನಂದನ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ನಾನು ಮಾಡಿದ್ದೀನಿ. ಸೊ ಎಲ್ಲ ಒಂದು ಕಡೆ ಸ್ಕ್ರೀನಲ್ಲಿ ನಮ್ಮನ್ನು ನಾವು ನೋಡಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಒಂದು 8 ವರ್ಷದಿಂದ ನಾನು ಕೂಡ ಒಂದು ಒಳ್ಳೆ ಪಾತ್ರಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೆ. ನಾನು ಮಾಡಿದಂಥ ಒಂದು 23 ಸಿನಿಮಾದಲ್ಲಿ ಎಲ್ಲ ಒಂದು ಕಡೆ ಒಂದಷ್ಟು ಸಿನಿಮಾಗಳಲ್ಲಿ ನಮ್ಗೆ ಅವಕಾಶಗಳು ಬರುತ್ತೆ ಅಂತ ಆಸೆ ಇಟ್ಟಿರ್ತೀವಿ. ಎಲ್ಲ ಬರ್ತಾ ಇದ್ದಾಗ ನೋವಾಗಿತ್ತು. ಐ ಥಿಂಕ್ ಇವತ್ತು ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ. ಯಾಕೆಂದರೆ ಕೋರ ಸೆಕೆಂಡ್ ಹಾಫಲ್ಲಿ ನನಗೆ ಪಾತ್ರ ನೋಡಿದಂಥ ಎಲ್ಲ ಪ್ರೇಕ್ಷಕರು ನಿಜವಾಗ್ಲೂ ಖುಷಿ ಪಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಕೂತ್ಕೊಂಡು ನಾನು ಕೂಡ ಸಿನಿಮಾ ನೋಡೋದಕ್ಕೆ ಖುಷಿ ಆಯಿತು. ಆಮೇಲೆ ನಾನು ಈ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಕೇಳೋದು ಒಂದೇ, ಒಂದು ಸಿನಿಮಾ ಮಾಡೋಕ್ಕೆ ನಿರ್ಮಾಪಕರು ಬರೋದು ತುಂಬ ಕಷ್ಟ ಇದೆ. ಆ ಥರದಲ್ಲ ಮೂರ್ತಿ ಅವರು ಇಷ್ಟು ದೊಡ್ಡ ಸಿನಿಮಾ ತಂದು ಕನ್ನಡ ಜನರಿಗೆ ಕೊಟ್ಟಿದ್ದಾರೆ. ನೀವೆಲ್ಲರೂ ಬಂದು ಕೋರ ಸಿನಿಮಾ ನೋಡಬೇಕು. ಆಮೇಲೆ ವಲ್ಟಾಶ್ರೀ ಅವ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಫಸ್ಟ್ ಸಿನಿಮಾದಲ್ಲೇ ಅವರು ಸ್ಟೇಟ್ ಅವಾರ್ಡ್ ಮಾಡಿದಂಥ ನಿರ್ದೇಶಕರು ಬೆಟ್ಟ ಇರೋದು ಸಿನಿಮಾದಲ್ಲಿ. ಸೊ ಅವ್ರಿಗೆ ಒಳ್ಳೇದಾಗಬೇಕು. ಆಮೇಲೆ ಈ ಸಿನಿಮಾಗೆ ಮೂರವರು ಇವತ್ತು ಬಂದು ಪ್ಲೇಸ್ ಮಾಡಿದಂಥ ನನ್ನೊಬ್ಬರು ಆ್ಯಕ್ಷನ್ ಧ್ರುವ ಅವ್ರಿಗೆ ನಾನು ನಿಮ್ಮ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಹೊಸ ಹೀರೋನ ಗೆಲ್ಸೋದಕ್ಕೆ ಇನ್ನೊಂದು ಸ್ಟ್ಯಾಂಡರ್ಡ್ ಆಗಿರೋಂಥ ಒಂದು ಕನ್ನಡ ಇಂಡಸ್ಟ್ರಿ ಪಿಲ್ಲರ್ ಆದಂಥ ನನ್ನ ಧ್ರುವ ಬಂದಿದ್ದು ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ನಾನು ಅವ್ರಿಗೆ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ. ಮೂರ್ತಿ ಅಂತ ಕರೀತಾ ಇದ್ರು. ಕಾಟೇರ ಸಿನಿಮಾ ಬಂದ ಮೇಲೆ ಕಾಟೇರ ಮೂರ್ತಿ ಅಂತ ಇವತ್ತಿಂದ ಕೋರ ಮೂರ್ತಿ ಅಂತ ಕರೀತಾರೆ. ಯಾಕಂದರೆ ನಿರ್ಮಾಪಕರು ಮೂರ್ತಿ ನಾನೊಬ್ಬ ನಟನೆ ಮಾತ್ರ. ಇದು ಅಪ್ಪಟ ದೇಸಿ ಸಿನಿಮಾ. ಇದು ಒಂದು ಗುಡ್ಡಗಾಡಿನ ಆದಿವಾಸಿ ಜನರ ಕಣ್ಣೀರ ಕತೆ. ಪ್ರತಿಯೊಬ್ಬರು ಕೂಡ ನೋಡುವಂಥ ಚಿತ್ರ. ಇವತ್ತು ಸ್ಯಾಂಡಲ್ವುಡ್ ಮೇಲೆ ಪ್ರತಿ ವಾರ 10 ಸಿನಿಮಾ ರಿಲೀಸ್ ಆಗ್ತವೆ. ಅದರಲ್ಲಿ ಒಳ್ಳೆ ಸಿನಿಮಾ ಯಾವುದು, ಕೆಟ್ಟ ಸಿನಿಮಾ ಯಾವುದನ್ನು ನೋಡೋದ್ರಲ್ಲಿ ಚಿತ್ರಮಂದಿರದ ಸಿನಿಮಾ ಎತ್ತಲ್ಲಿ ಆಗಿರುತ್ತೆ. ಆದರೆ ಒಳ್ಳೆ ಸಿನಿಮಾ ಕೊಟ್ಟು ಒಳ್ಳೆ ಜನ ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನೇ ಸಾಕ್ಷಿ. ನೋಡಿ ಎಷ್ಟು ಹೌಸ್ಫುಲ್ ಆಗಿದೆ ನಾವು ನೋಡ್ತಾ ಇದ್ರೆ. ಇದರಲ್ಲಿ ನಮ್ಮ ನಿರ್ಮಾಪಕರ ಬಗ್ಗೆ ಹೇಳಬೇಕಂದ್ರೆ ಒಂದು ಚಿತ್ರರಂಗಕ್ಕೆ ಒಂದು ಉದಯೋನ್ಮುಖ ನಟ ಅವರು. ಹಾಗೆ ನಮ್ಮ ನಿರ್ದೇಶಕರು ಹಿಂದೆ ಹೊರಟ ಇಲ್ಲ ಸರ್, ನಮ್ಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಶೋ ಓಕೆನಾ? ಹಿಂದಿನ ಸಾಹಸನ ಕತೆ ಎಲ್ಲರೂ ಇಷ್ಟ ಆಯ್ತು. ಸಿನಿಮಾ ಇಷ್ಟ ಆಯಿತು. ಅದು ಹೇಳಿದ್ನಲ್ಲ, ಹೊಸದಿಗೆ ಓಪನಿಂಗ್ ಬರೋದು ಬಹಳ ಕಷ್ಟ ಅಂತ ಈಗಿನ ಮಾತುಗಳಲ್ಲಿ. ಜಸ್ಟ್ ನೀವು ಕ್ಯಾಮ್ರಾ ಪ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಓಪನಿಂಗ್ ಬಂದಿದೆ ಅಂತ. ಪ್ರವಾಸ ನಿಜವಾಗ್ಲೂ ಥ್ಯಾಂಕ್ಸ್ ಇರಬೇಕು. ಒಬ್ಬ ಸ್ಟಾರ್ ನಟನಾಗಿ ಹೊಸ ತಂಡಕ್ಕೆ ಪ್ರೋತ್ಸಾಹ ಮಾಡಿದ್ರೆ ನಮ್ಮ ಒಂದು ಕನ್ನಡ ಚಿತ್ರದಲ್ಲಿ ಒಳ್ಳೆಯ ಬೆಳವಣಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರವಾಸ ಅದೇ ಹೇಳ್ತಾ ಇದ್ದಾರೆ, ಸಿನಿಮಾ ನೋಡಿ ಹಗ್ ಮಾಡಿ ನೆಕ್ಸ್ಟ್ ಶೋ ನೋಡಿ ಇನ್ನೂ ಸುನಾಮಿ ಥರ ಬರ್ತಾರೆ. ತುಂಬ ಹಾರ್ಡ್ ವರ್ಕ್ ಎತ್ಕೊಂಡಿದ್ದಾರೆ ಹೊಸರು ಅನ್ನೋದು ಬಿಟ್ಟರೆ ಮೇಕಿಂಗು ಯಾವುದೂ ಕ್ವಾಲಿಟಿ ಬಂದಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಕಿಟ್ ಆ್ಯಕ್ಷನ್ ನನಗೆ ಇನ್ನೇನು ಬೇಕು ಸ್ಟಾರ್ ಅಂತ ಹೇಳ್ತಾರೆ. ಹಾಗೆಯೇ ಸರ್, ಇವಾಗ ಮೂವಿಯಲ್ಲಿ ಫೈಟಿಂಗ್ ಇತ್ತು, ತುಂಬ ಕಷ್ಟಪಟ್ಟು ಎಲ್ಲರೂ ಮಾಡಿದ್ದಾರೆ. ನಿಮಗೆ ಈ ಥರ ಸ್ಟೋರಿ ಇದೇ ಥರ ಮಾಡಬೇಕು, ಕಾಡಿಗೆ ಸಂಬಂಧಪಟ್ಟಿದ್ದೇ ಮಾಡಬೇಕು, ಸರ್ಕಾರದವರು ಯಾವ ಥರ ಜಾತಿಗಳನ್ನು ಗಮನಿಸ್ತಾರೆ, ಈ ಥರ ಸ್ಟೋರಿ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಇಲ್ಲ, ನಾನು ಎಲ್ಲ ಪ್ರೆಸ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ. ನಾನು ಡೈ ಹಾರ್ಟ್ ಫ್ಯಾನು ಮೆಲ್ ಗಿಬ್ಸನ್ ಅಂತ ಹಾಲಿವುಡ್ ಡೈರೆಕ್ಟರ್. ಒಂದು ಅಪ್ಪೋ ಕ್ಯಾಲೆಪ್ಟ ಆಗಿರ್ಬೋದು, ಆರ್ಟರ್ ಎಲ್ಲ ಅದೆಲ್ಲ ನೋಡ್ಕೊಂಡು ಬೆಳೆದಿರೋಂಥ ಹುಡುಗ ನಾನು. ನನಗೆಲ್ಲ ಒಂದು ಬ್ಯಾಕ್ ಗ್ರೌಂಡಲ್ಲಿ ಓಡ್ತಾ ಇದ್ದೆ. ಅದರ ಒಂದು ಸಬ್ಜೆಕ್ಟ್ ಮಾಡಬೇಕು, ಫಾರೆಸ್ಟ್
ಚೆನ್ನಾಗಿದೆ ಅಂತಾರೆ. ಬಟ್ ಕೆಲವರು ಅಭಿಮಾನಿಗಳು ಸಿನಿಮಾ ನೋಡೋ ಪ್ರೇಕ್ಷಕರು ಸಿನಿಮಾಗೆ ಅವಾರ್ಡ್ ಕೊಡಲಿ ಅಂತ ಹೇಳ್ತಿದ್ದಾರೆ. ಅದೇ ಸರ್ ಈಗ ನಾನು ಒಂದು ಹೇಳ್ತೀನಿ, 10 ಜನಕ್ಕೆ ಸಿನಿಮಾ ಒಪ್ಸಕ್ಕಲ್ಲ ಸರ್, ನಾವು ದೇವರ ಬಿಡ್ತೀವಿ. ನಮ್ಮ ಟಾರ್ಗೆಟ್ ಓನ್ಲಿ ಫಾರ್ 10 ಜನದಲ್ಲಿ 7 ಜನಕ್ಕೆ ಇಷ್ಟ ಆಯ್ತು ಅದಷ್ಟೇ ಮ್ಯಾಟ್ರು. 3 ಜನ ಬಗ್ಗೆ ನೆಕ್ಸ್ಟ್ ಸಿನಿಮಾ ಮಾಡಬೇಕಂತ ಅವ್ರಿಗೆ ಎಲ್ಲರಿಗೂ ಒಪ್ಸಕ್ಕಲ್ಲ ನಾವು. ಬಟ್ ನಂಬರ್ ಆಫ್ ಆವ್ರೇಜು ನೋಡಿದ್ರಲ್ಲ ತುಂಬ ಚೆನ್ನಾಗಿರ್ತಾರೆ ಸರ್. ಅದೇ ಸರ್, ಅವಾರ್ಡ್ ಕೊಡೋದು ಪ್ರೇಕ್ಷಕರೇ, ಸಿನಿಮಾ ಗೆಲ್ಸೋದು ಪ್ರೇಕ್ಷಕರೇ ಸರ್. ನಾವೇ ಡಿಸೈಡ್ ಮಾಡೋಕ್ಕಾಗಲ್ಲ. ಅವಾರ್ಡ್ಗೋಸ್ಕರ ಸಿನಿಮಾ ಮಾಡಲ್ಲ ನಾವು ಸರ್, ಈ ಕತೆ ನಿಮಗೆ ಪ್ರೇರಣೆ ಆಗಿದ್ದ ರಿಯಲ್ ಆಕ್ಟಿಂಗ್ ಎಲ್ಲರೂ ನೋಡಿದ್ದೀರಾ ಈಗ? ಹೇಳಿದ್ರಲ್ಲ ಸರ್, ನಮಗೆ ಅಪೋ ಕ್ಯಾರೆಕ್ಟರ್ ಇದು ಒನ್ ಆಫ್ ನನಗೆ ಮುಟ್ಟಣ ಬಂದು ನೋಡಿ ಕೋರ, ಕತ್ತು ಬದುಕಿದ ಕಠೋರ, ಬಂದು ನೋಡಿ ಕೋರ. ಸರ್ ಇವಾಗ ನೀವು ವಿಲನ್ ಪಾತ್ರ ಮಾಡ್ತಾ ಇರೋದು. ಸರ್, ನಿಮ್ಮ ಪಾತ್ರಕ್ಕೆ ಅಂತ ಬಂದರೆ ತಿಳ್ಕೊಬೇಡಿ, ಕೆಲವು ಹೆಣ್ಮಕ್ಳು ಶಾಪ್ ಹಾಕೋಕ್ಕೂ ರೆಡಿ ಇದ್ದಾರೆ ನಿಮ್ಮ ಪಾತ್ರಕ್ಕೆ. ಆ್ಯಕ್ಚುಲಿ ನಾನು ಹೇಳಿದೆ ಡೈರೆಕ್ಟರ್ ಅದನ್ನು, ಅವರೆಲ್ಲ ನೀನು ಪಾತ್ರ ಸೂಟ್ ಆಗ್ತೀಯಾ ಮಾಡು ಅಂದರು. ನೀವು ಮಾಡಲ್ಲ ಅಂತಂದ್ರ ನಾನು ಫಸ್ಟ್ ಮಾಡಲ್ಲ ಅಂದೆ, ಇಲ್ಲ ಸೂಟ್ ಆಗ್ತೀಯ ಈ ಪಾತ್ರ ಬೇರೆ ಸೂಟ್ ಆಗ್ತೀಯ ಕರೆಕ್ಟಾಗಿ ನಿಮ್ಮ ಮಾಡು. ಈಗ ಪಾತ್ರಕ್ಕೆ ಒಳ್ಳೆ ಹೊಗಳಿಕೆ ಬಂದ್ರೆ ಖುಷಿ ಆಗುತ್ತೆ ನನಗೆಲ್ಲ ಡೈರೆಕ್ಟರ್ ಬೇಡ ಇಲ್ಲ ನನಗೆ ಖುಷಿ ಆಗುತ್ತೆ. ಓಕೆ, ಅಂದ್ರೆ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದೆ. ನಿಮ್ಗೇನಾದ್ರೂ ಇದು ಕಷ್ಟ ಅಂತ ಅನಿಸ್ತಾ? ಇಲ್ಲ ನನಗೆಲ್ಲೂ ಏನೂ ಕಷ್ಟ ಅಂತ ಅನಿಸಿಲ್ಲ. ನಮ್ಮ ಡೈರೆಕ್ಟ್ರು ಮತ್ತು ಕ್ಯಾಮ್ರಾಮನ್ ಇಬ್ಬರು ನನಗೆ ಈ ಕ್ಯಾರೆಕ್ಟರ್ ಇದೇ ಥರ ಇರಬೇಕು ಸರ್, ಈ ಕ್ಯಾರೆಕ್ಟರ್ ಇದೇ ಥರ ಇರಬೇಕು ಅಂತ ಹೇಳ್ಬಿಟ್ಟು ಅವ್ರು ಡಿಸೈನ್ ಮಾಡಿದರು. ನಾನು ಅದೇ ಥರ ಮಾಡಿಸಿದ್ರು ಆ್ಯಕ್ಟಿಂಗ್. ಅವ್ರು ಆ್ಯಕ್ಚುಲಿ ನನಗೆ ಅಷ್ಟೊಂದು ಆ್ಯಕ್ಟಿಂಗ್ ಬರೋಲ್ಲ, ಇವರಿಬ್ಬರು ಸೇರ್ಕೊಂಡು ಆ್ಯಕ್ಟಿಂಗ್ ಮಾಡಿಸಿ ಒಂದು ಪಾತ್ರ ಸೃಷ್ಟಿ ಮಾಡೋದು ಅಷ್ಟೇ. ಹಾಗೆ ಈಗ ಸ್ವಲ್ಪ ಗರ್ಜಿಸ್ಬೋದಾ? ಇವಾಗ ಆಗಲ್ಲ, ಟೈರ್ಡ್ ಆಗ್ಬಿಡೈತೆ. ಮೂವಿ ನಾವು ನೋಡಿದ ನೀವು ಆ್ಯಕ್ಟ್ ಮಾಡಿಲ್ಲ ಫಸ್ಟ್ ಇಲ್ಲ ನನಗೆ ಅಷ್ಟೊಂದು ಡೈಲಾಗ್ ಡೆಲಿವರಿ ಬರಲ್ಲ. ಇಲ್ಲ ಸರ್, ಮೂವಿ ಆಗುತ್ತೆ ಅಂತ ಎಲ್ಲರ ಬಾಯಲ್ಲಿ ಬಂದ್ಮೇಲೆ ಇವಾಗ ಒಂದು ಡೈಲಾಗ್ ಹೊಡಿಲೇಬೇಕಲ್ವಾ? ಮೂವಿ ಇಟ್ಟಾದ್ಮೇಲೆ ನೆಕ್ಸ್ಟ್ ಪ್ರೆಸ್ಮೆಂಟಲ್ಲಿ ನೀವೇನು ಕೇಳ್ತೀರಾ ಡೈಲಾಗ್ ಮೇಡಮ್ ಸರ್ ಡೈಲಾಗ್ ಜಾಸ್ತಿ ಬೇಡ ಸರ್. ಚಿಕ್ಕದಾಗೊಂಡು ಡೈಲಾಗ್ ಹೇಳಿ ಸರ್. ಒಡೆಯ